ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಿಂದಲೇ ಕೂತು ಮಾಡಬಹುದಾದ ಕೆಲವೊಂದು ಬಿಸ್ನೆಸ್ ಐಡಿಯಾಸ್ ಅಂದರೆ ಕೆಲವೊಂದು ಉದ್ಯೋಗದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಾನು ಓದಿಲ್ಲ, ಸ್ವಲ್ಪ ಮನೆ ಬಿಟ್ಟು ಹೊರಗಡೆ ಹೋಗೋದು ಕೂಡ ಕಷ್ಟ ಆಗ್ತಿರುತ್ತೆ. ಮನೆಯಲ್ಲಿ ಮಕ್ಕಳಿರ್ತಾರೆ, ಹಿರಿಯಿರ್ತಾರೆ, ಅವ್ರನ್ನೆಲ್ಲ ನೋಡ್ಕೋಬೇಕಾಗ್ತಿರತ್ತೆ. ಸೊ ಅವ್ರನ್ನೆಲ್ಲ ಬಿಟ್ಟು ಮನೆಯಿಂದ ಆಚೆ ಹೋಗಲ್ಲ ಅನ್ನೋರಿಗೆ ಮನೆಯಿಂದಲೇ ಕೂತು ಮಾಡುವ ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ನಾನು ನನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಗೈಸ್, ಇವತ್ತಿನ ಒಂದು ಸ್ಮಾಲ್ ಬಿಸ್ನೆಸ್ ಐಡಿಯಾ ಬಂದು ಧೂಪ ಮೇಕಿಂಗು, ಅಂದರೆ ಮನೆಯಿಂದನೇ ಧೂಪ ಮಾಡೋದು. ಅದು ಕೂಡ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಮಾಡಿಬಿಟ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡುವಂಥದ್ದು. ಮನೇಲಿ ಯಾರು ತಾನೇ ಧೂಪನ ಹಚ್ಚಲ್ಲ, ಎಲ್ಲರಿಗೂ ಧೂಪ ಹಚ್ಚೋದಂದರೆ ತುಂಬಾ ಇಷ್ಟ. ಆದರೆ ಈಗ ನಾವು ತರ್ತಿರೋದು ಅಂದರೆ ಅಂಗಡಿಲಿ ಶಾಪಲ್ಲಿ ಪರ್ಚೇಸ್ ಮಾಡಿ ತರ್ತಿರೋ ಧೂಪದಲ್ಲಿ ತುಂಬಾ ಕೆಮಿಕಲ್ ಮಿಕ್ಸ್ ಇರುತ್ತೆ. ಸೊ ಅದನ್ನು ನಾವು ಡೈಲಿ ಕೂಡ ಯೂಸ್ ಮಾಡೋಕ್ಕೂ ಕೂಡ ನಮಗೆ ಭಯ ಅನಿಸ್ತಿರುತ್ತೆ. ಯಾಕೆಂದರೆ ಅದರಿಂದ ಮನೇಲಿರೋ ಮಕ್ಕಳಿಗೆ ಏನಾದರೂ ಎಫೆಕ್ಟ್ ಆಗುತ್ತೋ ಅಥವಾ ಹಿರಿಯರಿಗೆ ಏನಾದರೂ ಎಫೆಕ್ಟ್ ಆಗುತ್ತೋ. ನಾನು ತುಂಬ ಸಲ ಹಚ್ಚಿ ನೋಡುವಾಗ ಈ ಥರ ಡೈಲಿನೂ ಹಚ್ತಾ ಇದ್ದರೆ ಕೆಮ್ಮುಗಳು ಸ್ಟಾರ್ಟ್ ಆಗ್ತಿತ್ತು. ಅಂದರೆ ಯಾಕಂದರೆ ಅಷ್ಟೊಂದು ಕೆಮಿಕಲ್ ಮಿಕ್ಸು ನಮ್ಮ ಧೂಪದಲ್ಲಿದೆ. ಅದಕ್ಕೆ ನಾನೇನು ಅಂದ್ಕೊಂಡೆ ಅಂದರೆ, ಯಾಕೆ ಮನೆಯಿಂದನೇ ಧೂಪನ ತಯಾರು ಮಾಡಬಾರ್ದು ನಾವು. ಹಾಗೆ ನಾವೇ ತಯಾರು ಮಾಡೋ ಧೂಪದಿಂದ ನಾವು ಮನೇಲಿ ಡೈಲಿ ಕೂಡ ಯೂಸ್ ಮಾಡ್ಬೋದಾಗುತ್ತೆ. ಆದರೆ ಅಂಗಡಿ ಅಥವಾ ನಾವು ಶಾಪಲ್ಲಿಂದ ತರೋ ಧೂಪದನ್ನು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಕೆಮಿಕಲ್ ಮಿಕ್ಸ್ ಇರುತ್ತೆ. ಅದರಿಂದ ಕೆಮ್ಮು, ಕಫ ಮತ್ತು ದಮ್ಮೆಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಸೊ ಮನೆಯಿಂದನೇ ಧೂಪನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಮನೆಯಿಂದನೇ ಧೂಪನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಅದು ನಮ್ಮ ಮನೆಗೆ ಮಾತ್ರ ಆಗುತ್ತೆ. ಅದನ್ನು ಯಾಕೆ ನಾವು ಒಂದು ಚಿಕ್ಕ ಪುಟ್ಟ ಅರ್ನಿಂಗ್ಸ್ ಥರ ಮಾಡಬಾರ್ದು ಅಂತ ನನಗನ್ನಿಸ್ತು. ಸೊ ಆ ಐಡಿಯಾನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಗೈಸ್, ಮನೆಯಿಂದನೇ ಧೂಪ ಮಾಡ್ಬೋದು. ಅದು ಕೂಡ ತುಂಬಾ ಸಿಂಪಲ್ಲು. ನಾವು ಡೈಲಿ ದೇವರಿಗೆ ಮುಡಿಸಿರೋವಂಥ ಹೂಗಳು ತುಂಬಾ ಇರುತ್ತೆ. ಅದನ್ನು ಬಿಸಾಡ್ತಾ ಇರ್ತೀವಿ. ಅವು ಒಣಗಿದ ಮೇಲೆ ಅದರಿಂದ ಧೂಪ ಮಾಡ್ಬೋದು. ಅದು ಹೇಗೆ ಮಾಡೋದು ಅನ್ನೋದು ಕೂಡ ನನ್ನ ಒಂದು ಚಾನಲಲ್ಲಿ ನಾನು ವಿಡಿಯೋನ ಹಾಕಿದ್ದೀನಿ. ಅದನ್ನು ಹೋಗಿಬಿಟ್ಟು ನೋಡಿ. ಅದೇ ಥರ ನೀವು ಮನೇಲಿ ಕೂಡ ಧೂಪಗಳನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿ ಮನೆಯಲ್ಲೇ ಮಾಡಿರುವ ಧೂಪಗಳಿಗೆ ಶಾಪಲ್ಲಿ ತುಂಬಾ ಬೇಡಿಕೆ ಇದೆ. ಅದನ್ನು ತುಂಬ ಪರ್ಚೇಸ್ ಮಾಡ್ತಾರೆ. ಡೈಲಿ ಯೂಸ್ ಮಾಡೋರಿಗಂತೂ ಇದು ತುಂಬಾ ಒಳ್ಳೆಯದಂತ ಹೇಳ್ಬೋದು. ಅಂಗಡೀಲಿ ಕೆಮಿಕಲ್ಸ್ ಇರೋ ಧೂಪಗಳನ್ನು ಯೂಸ್ ಮಾಡೋಕ್ಕಿಂತ ಹೋಮ್ ಮೇಡ್ ಧೂಪಗಳಿಗೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಈ ಥರ ಧೂಪಗಳನ್ನು ಬಳಸೋದ್ರಿಂದ ಮನೆಗೆ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಮನೆಯಿಂದನೇ ಧೂಪ ಮಾಡೋಕ್ಕೆ ನಮಗೆ ಖರ್ಚೇನೂ ಸಹ ಬೇಕಾಗೋದಿಲ್ಲ ಜಾಸ್ತಿ. ಅಂದರೆ ಒಣಗಿರೋವಂಥ ಹೂಗಳು ಬೇಕಾಗಿರುತ್ತೆ. ಅದರಲ್ಲೂ ಚೆಂಡು ಹೂಗಳು ಅಥವಾ ಮತ್ತು ಸೇವಂತಿಗೆ ಹೂಗಳನ್ನ ಒಣಗಿಸ್ಬೋದು. ಮತ್ತು ರೆಡ್ ಕಲರ್ ಲಿಲ್ಲಿ ರೋಸ್ ಬರುತ್ತಲ್ಲ, ಆ ಥರನೆಲ್ಲ ಒಣಗಿಸ್ಬಿಟ್ಟು ಇದನ್ನು ಧೂಪ ಮಾಡೋದು. ಅದಕ್ಕೆ ನಾವು ಜಾಸ್ತಿ ಏನು ಖರ್ಚು ಮಾಡಬೇಕು ಅಂತೇನಿಲ್ಲ. ಸೊ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಐಟಮ್ಸ್ಗಳನ್ನು ಹಾಕಿಬಿಟ್ಟು, ಅಂದರೆ ಕಾಯಿದ ಸಿಪ್ಪೆ ತೆಗೆದಿರ್ತೀವಲ್ಲ, ಆ ಸಿಪ್ಪೆ ಆಗಿರ್ಬೋದು, ಕರ್ಪೂರ, ಹಾಗೆ ಗಂಧದ ಪುಡಿ, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಧೂಪ ಮಾಡ್ತೀವಿ. ಅದು ಹೇಗೆ ಅಂತ ಕೂಡ ಚಾನಲ್ನಲ್ಲಿ ಲಾಸ್ಟಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನೇನು ಆಲ್ರೆಡಿ ಸಮ್ಮರ್ ಕೂಡ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಧೂಪಗಳನ್ನು ಮಾಡಿಟ್ಟು ತುಂಬಾ ಒಳ್ಳೆಯದು. ಯಾಕಂದರೆ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಿರ್ತವೆ ಮತ್ತು ಅವು ತುಂಬ ಚೆನ್ನಾಗಿ ಹತ್ಕೊಳ್ತವೆ ಅಂತಲೇ ಹೇಳ್ಬೋದು. ಈ ಬಿಸಿಲಿಗೆ ಧೂಪಗಳು ಸಹ ಬೇಗನೆ ಒಣಗುತ್ತೆ ಮತ್ತು ಕ್ಲೀನಾಗಿರುತ್ತೆ. ಈ ಥರ ಒಂದು ಮಳೆಗಾಲ ಮುಗಿಯೋದ್ರೊಳಗೆ ಒಂದಿಷ್ಟು ಧೂಪಗಳನ್ನು ನೀವು ಮನೇಲಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನು ಸೇಲ್ ಕೂಡ ಮಾಡ್ಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಈ ಸಮ್ಮರಲ್ಲಿ ಆದಷ್ಟು ನಿಮ್ಮ ಹತ್ರ ಇರೋ ಒಣ ಹೂಗಳನ್ನು ಯೂಸ್ ಮಾಡಿಕೊಂಡು ಒಂದಿಷ್ಟು ಧೂಪಗಳನ್ನು ಮಾಡಿಟ್ಕೊಳ್ಳಿ ಗೈಸ್. ಅಂದರೆ ಬಿಸಿಲಲ್ಲಿ ಒಣಸಿಟ್ಕೊಳ್ಳಿ ಕ್ಲೀನಾಗಿ. ಹಾಗೆ ಅವು ಲಾಂಗ್ ಲಾಸ್ಟಿಂಗ್ ಆಗಿರೋ ಥರ ಪ್ಯಾಕೇಜಿಂಗ್ ಕೂಡ ಮಾಡಿಟ್ಕೊಳ್ಳಿ. ಈ ಬಿಸಿಲಲ್ಲಿ ಒಂದು ಅಥವಾ 2 ಬಿಸಿಲಿಗೆ ಒಣಸಿದ್ರೆ ಸಾಕಾಗತ್ತೆ. ಬಟ್ ಮಳೆಗಾಲ ಅಥವಾ ಸ್ವಲ್ಪ ಮೋಡ ಮುಸ್ಕಿದ ಟೈಮಲ್ಲಾದರೆ ನೀವು 4 to 5 days ಒಣಗಿಸ್ಬೇಕಾಗತ್ತೆ. ಬಟ್ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಬಿಸಿಲಲ್ಲಿ ನೀವು ಒಣಸಿದ್ರೂ ಬೇಗ ಒಣ್ಕೊಳುತ್ತೆ. ಅದನ್ನು ಆದಷ್ಟು ನೀವು ಎಷ್ಟು ಆಗತ್ತೋ ಅದನ್ನೆಲ್ಲ ನೀಟಾಗಿ ಮಾಡಿಟ್ಕೊಳ್ಳಿ. ಈ ಥರ ಧೂಪಗಳನ್ನು ನೀವು ನೋಡಿರ್ಬೋದು. ನಾವು ಅಂಗಡಿಯಲ್ಲಿ ಒಂದು 5 to 6 ಧೂಪ ಇರುತ್ತೆ. ಅದಕ್ಕೆ ನಾವು 80 to 100 rupees ಕೊಟ್ಟು ಪೇ ಮಾಡಿಬಿಟ್ಟು ತಂದಿರ್ತೀವಿ. ಬಟ್ ಅದು ಕೂಡ ಒಳ್ಳೇದಿರಲ್ಲ. ಕೆಮಿಕಲ್ಸ್ ಮಿಕ್ಸ್ ಇರೋದ್ರಿಂದ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಕೆಮ್ಮು ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ರೀತಿ ಧೂಪಗಳನ್ನು ರೆಡಿ ಮಾಡಿಬಿಟ್ಟು ನೀವು ಒಂದು 4 to 5 ಅಂದರೆ 5 to 6 ಒಂದು ಪ್ಯಾಕನ್ನು ಮಾಡಿಬಿಟ್ಟು ನೀಟಾಗಿ ಪ್ಯಾಕೇಜಿಂಗ್ ಕೂಡ ನೀಟಾಗಿರಲಿ. ಆ ಥರ ಪ್ಯಾಕೆಟ್ ಮಾಡಿಬಿಟ್ಟು ನೀವು ನಿಮ್ಮ ಹತ್ತಿರದಲ್ಲೇ ಇರುವಂಥ ಒಂದು ಸ್ಟೋರ್ಸ್ಗಳಲ್ಲಿ ಸೇಲ್ ಮಾಡ್ಬೋದು. ಸ್ಟೋರ್ಸ್ಗಳಲ್ಲಿ ಹೋಗಿಬಿಟ್ಟು ಕೊಡಿ, ಈ ಥರ ಧೂಪಗಳು, ಹೋಮ್ ಮೇಡ್ ಧೂಪಗಳನ್ನು ರೆಡಿ ಮಾಡಿದ್ದೀನಿ ಅಂತ ಹೇಳ್ಕೊಡಿ. ಇಲ್ಲ ಅಂದರೆ ಮತ್ತು ಅಕ್ಕಪಕ್ಕ ಮನೆ ಇರೋ ಹತ್ರ ನೀವು ಇದನ್ನು ಸೇಲ್ ಮಾಡ್ಕೋಬೋದು. ಅದರಲ್ಲೂ ಕೂಡ ನೀವು ಧೂಪಗಳಿಗೆ ನಿಮ್ಮದೇ ಆದ ನೇಮ್ಗಳನ್ನು ಸಹ ಇಡ್ಬೋದು. ನೀವೇನಾದರೂ ಚೆಂಡು ಹೂಗಳಿಂದ ಧೂಪ ಮಾಡಿದ್ದೆ ಅದರಲ್ಲೂ ತುಂಬ ವೆರೈಟೀಸ್ ಆಫ್ ಧೂಪಗಳನ್ನು ನೀವು ರೆಡಿ ಮಾಡ್ಬೋದು. ಅವುಗಳಿಗೆ ನೀವೇ ಆದ ನಿಮ್ಮದೇ ಒಂದು ನೇಮ್ ಕೊಟ್ಕೊಂಡು ಹಾಗೆ ಇದನ್ನು ಸೇಲ್ ಮಾಡ್ಬೋದು. ಇನ್ನು ಪೂಜಾ ಅಂಗಡಿಗಳಲ್ಲಿ ಇದಂತೂ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಧೂಪಗಳನ್ನೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿಬಿಟ್ಟು ಅದನ್ನು ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ನೀಟಾಗಿ ಲಾಂಗ್ ಲಾಸ್ಟಿಂಗ್ ಆಗಿ ಬರೋ ಥರ ಪ್ಯಾಕ್ ಮಾಡಿಬಿಟ್ಟು ಹತ್ತಿರದ ಪೂಜಾ ಸಾಮಗ್ರಿ ಅಂಗಡಿ, ಅಂದರೆ ಒಂದು ಪೂಜೆ ಐಟಮ್ಸ್ ಎಲ್ಲ ಸಿಗುತ್ತಲ್ಲ, ಆ ಥರದ ಅಂಗಡಿಲಿ ಹೋಗಿ ಸೇಲ್ ಮಾಡಿ ಅದರಿಂದ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ.
ಹೋಮ್ ಮೇಡ್ ಧೂಪಗಳನ್ನು ಜನ ಇಷ್ಟಪಟ್ಟು ಪರ್ಚೇಸ್ ಮಾಡ್ತಾರೆ, ಯಾಕಂದರೆ ಇವು ಕೆಮಿಕಲ್ ಫ್ರೀ ಆಗಿರುತ್ತೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿರೋದ್ರಿಂದ ಮನೇಲಿ ಪ್ರತಿದಿನ ಕೂಡ ಈ ಥರ ಧೂಪಗಳನ್ನು ನೀವು ಹಚ್ಬೋದು. ನಾನು ಕೂಡ ಮನೇಲಿ ನಾನೇ ಮಾಡಿರೋಂಥ ಧೂಪಗಳನ್ನೇ ನನ್ನ ಮನೇಲಿ ಹಚ್ಚೋದು. ಸೊ ನಾನು ಅಂಗಡಿಯಿಂದ ಯಾವುದೇ ಥರ ಧೂಪಗಳನ್ನು ಪರ್ಚೇಸ್ ಮಾಡೋದಿಲ್ಲ. ಧೂಪ ಅಥವಾ ಸಾಂಬ್ರಾಣಿಗಳನ್ನು ಯಾರು ತಾನೇ ಮನೇಲಿ ಹಚ್ಚೋದಿಲ್ಲ, ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರಂತೂ ಹಾಗೆ ಹಬ್ಬ ಹರಿದಿನಗಳಲ್ಲಂತೂ ನಾವು ಧೂಪಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದರಲ್ಲೂ ಚಿಕ್ಕ ಮಕ್ಕಳು ಮನೇಲಿದ್ದರೂ ಕೂಡ ತುಂಬಾ ಜಾಸ್ತಿನೇ ಅವರಿಗೆ ಧೂಪದ ಒಂದು ಹೊಗೆ ಹತ್ತನ್ನು ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಎಲ್ಲರೂ ಧೂಪನ ಯೂಸ್ ಮಾಡ್ತೀವಿ. ನಿಮ್ಮ ಹತ್ತಿರದ ಅಕ್ಕಪಕ್ಕದ ಮನೆಗಳಲ್ಲೇ ಕೂಡ ನೀವು ಅದನ್ನ ಸೇಲ್ ಮಾಡ್ಕೋಬೋದು. ಒಂದು ಮಕ್ಕಳಿರೋರ ಮನೆ ಆಗಿರ್ಬೋದು, ಹಾಗೆ ಹಿರಿಯರಿರೋ ಮನೇಲಿ ಕೂಡ ಇದು ತುಂಬ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಧೂಪ ಇದು ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡಿ ಪಾಸಿಟಿವ್ ಎನರ್ಜಿನ ಮನೇಲಿ ಜಾಸ್ತಿ ಮಾಡುತ್ತೆ. ನಾವು ಮನೇಲೆ ಮಾಡುವ ವಸ್ತುಗಳಿಗೆ ತುಂಬಾ ಬೇಡಿಕೆ ಇರುತ್ತೆ, ಅದರಲ್ಲೂ ಹೋಮ್ ಮೇಡ್ ಅಂದರೆ ಜನ ಹೆಚ್ಚಿನ ಒಂದು ರೀತಿಯಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ ಈ ರೀತಿ ನೀವು ಹೂಗಳನ್ನು ತಂದುಬಿಟ್ಟು ಮನೇಲೇ ಧೂಪ ಮಾಡಿಬಿಟ್ಟು ಕೂಡ ಸೇಲ್ ಮಾಡ್ಬೋದು. ಇದು ಒಂದು ಐಡಿಯಾ ಅಂತಲೇ ಹೇಳ್ಬೋದು. ಫಸ್ಟ್ ನೀವು ಇದನ್ನು ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ಸೇಲ್ ಮಾಡಿ, ಅದಾದಮೇಲೆ ನೀವು ನಿಮ್ಮ ನಿಯರ್ ಇರುವ ಒಂದು ಸ್ಟೋರ್ಸ್ ಅಥವಾ ಪೂಜಾ ಅಂಗಡಿಯಲ್ಲಿ ಸೇಲ್ ಮಾಡಿ, ಇದರಿಂದ ಕೂಡ ನೀವು ಸಂಪಾದನೆಯನ್ನು ಮಾಡ್ಬೋದು. ಇದನ್ನು ನೀವು ಇವಾಗಲೇ ಮನೆಯಿಂದನೇ ಚಿಕ್ಕ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿ, ಅದು ಇಂಪ್ರೂವ್ ಆಯಿತು ಅಥವಾ ಗ್ರೋತ್ ಆಯಿತು ಅಂದರೆ ಮಾತ್ರ ನೀವು ಇದನ್ನು ದೊಡ್ಡ ಮಟ್ಟದಲ್ಲಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಹೋಗಿ. ಇದಾಗಿತ್ತು ಗಾಯ್ಸ್ ಇವತ್ತಿನ ಧೂಪ ಮೇಕಿಂಗ್ ಅಥವಾ ಒಂದು ಧೂಪನ ಮನೆಯಿಂದನೇ ರೆಡಿ ಮಾಡಿ ಹೇಗೆ ಸೇಲ್ ಮಾಡೋದು ಅಂತ. ಈ ಥರ ತುಂಬಾ ಬಿಸ್ನೆಸ್ ಐಡಿಯಾಸ್ಗಳು ಅಥವಾ ಮನೆಯಲ್ಲೇ ಕೂತು ಮಾಡಬಹುದಾದ ಹಲವಾರು ವಿಧಾನಗಳು ನನ್ನ ಚಾನಲ್ನಲ್ಲಿದ್ದಾವೆ, ಹೋಗಿಬಿಟ್ಟು ಚೆಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕೆಲವೊಂದೊಂದು ವಸ್ತುಗಳಿಂದಲೇ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಅದು ಕೂಡ ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಅಂಥ ಐಡಿಯಾಸ್ಗಳ ಬಗ್ಗೆ ನನ್ನ ಚಾನಲ್ನಲ್ಲಿ ನಾನು ಕೆಲವೊಂದು ಟಿಪ್ಸ್ ಹಾಗೆ ನಿಮಗೆ ಕೆಲವೊಂದು ಗೊತ್ತಿಲ್ಲದಿರೋ ವಿಷಯಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಚಾನಲ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ಗಳಿಗಾಗಿ ಹೆಚ್ಚಿನ ರೀತಿಯ ಕಾಮೆಂಟನ್ನು ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.